ಲಾಭ ಹೆಚ್ಚಿಗೆ ಮಾಡಬೇಕು ಅಂದರೆ ನಷ್ಟವನ್ನು ಕಳ್ಕೊಳ್ಬೇಕು. ನಮ್ಮಲ್ಲಿ ವರ್ಷಕಾಲಾವಧಿ ಸಪ್ಪನ್ನು ತರಕನ್ನು ತಂದು 100 ಗಟ್ಟಲೆ ದನ ಸಾಕಿ ಅದನ್ನೆಲ್ಲ ಹಾಕಿ ನೆರೆಮನೆ ಸೋರ್ಕಾಲು ನೀರು ಬಿತ್ತು, ನಮ್ಮನೆ ಸೋರ್ಕಾಲು ನೀರು ಬಿತ್ತು, ಮಳೆಗಾಲದಲ್ಲಿ ಹೊರಗೆ ಎದ್ದು ಹರಿತು, ವರ್ಷಕ್ಕೊಂದ್ಸಲ ಗೊಬ್ಬರ ಹೊರ್ತೇವೆ ಅಂದರೆ ಆ ಗೊಬ್ಬರದಲ್ಲಿ ಯಾವ ಅಂಶ ಕೂಡ ಇರುವುದಿಲ್ಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇವತ್ತಿನ ದಿವಸ ಈಗಾಗಲೇ ಪೊದೆ ಕಾಳುಮೆಣಸಿಗೆ ರಸಸಾರ ಘಟಕದ ರಸವನ್ನು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾದರೆ ಯಾಕೆ ಈ ರಸಸಾರ ಘಟಕದ ರಸ, ಅದರ ಸಾಮರ್ಥ್ಯ ಏನು, ಅದರಿಂದ ಏನೆಲ್ಲ ಮಾಡಬೇಕು? ಸುಮಾರು 6 ದಶಕಗಳ ಹಿಂದೆ 67-68ರಲ್ಲಿ ಏನು ಹಸಿರು ಕ್ರಾಂತಿ ರಾಸಾಯನಿಕದ ಬಳಕೆ ಆಯಿತು. ಆದರೆ ಸಾವಯವ ಕೃಷಿ ಮೊದಲಿನಿಂದ ಶತಮಾನಗಳಿಂದ ಇದ್ದದ್ದು, ಮುಂದೂ ಇರುವಂಥದ್ದು, ಈಗೂ ಇದ್ದಂಥದ್ದು. ಯಾರಿಗೂ ಅದನ್ನು ರಾಸಾಯನಿಕವನ್ನು ಬಳಸಲೇಬೇಕು ಅನ್ನುವಂಥ ಅಪೇಕ್ಷೆ ಇರುವುದಿಲ್ಲ ನಿಜವಾಗಿ. ಆದರೆ ಅದಕ್ಕೆ ತತ್ಸಮಾನವಾದಂತಹ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಬೇಕು. ಅದು ನಮ್ಮಲ್ಲಿ ವಾಸ್ತವಿಕವಾಗಿಯೂ ಇದೆ, ಖಂಡಿತ. ಎಷ್ಟಿದೆ ಕೇಳಿದ್ರೆ, ಈ ಹಾಕಿದಂಥ ರಸಸಾರ ಘಟಕ ಡಾಕ್ಟರ್ ಸದಾನಂದ ಹೆಗಡೆ ಹೇಳುವವರು ಹೇಳ್ತಿದ್ರು, ಮನುಷ್ಯರಿಗೆ ಹೇಗೆ ABCD ವಿಟಾಮಿನ್ಗಳು ಬೇಕೋ ಗಿಡಗಳಿಗೂ ಕೂಡ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಇತರ ಬೇರೆ ಬೇರೆ ಪೋಷಕಾಂಶಗಳು ಬೇಕು. ಅದನ್ನು ಹುಡುಕ್ಲಿಕ್ಕೆ ವಿದೇಶಕ್ಕೆ ಹೋದಂಥ ಏನು ರಾಸಾಯನಿಕವನ್ನೇ ತರಬೇಕಾದ ಅವಶ್ಯಕತೆಗಳಿಲ್ಲ. ಗೊಬ್ಬರ ಗುಂಡಿ ಹೇಳುವುದು ಒಂದು ಸಾಂಬಾರು ಬಟ್ಲಿದ್ದಂಗೆ. ಸಾಂಬಾರು ಬಟ್ಲಲ್ಲಿದ್ದಂತಹ ಕೊತ್ತಂಬರಿ, ಜೀರಿಗೆ, ಮೆಂತೆಯನ್ನು ಯಾವ್ಯಾವ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಬೇರೆ ಬೇರೆ ಕಜ್ಜಾಯವನ್ನು ಹೇಗೆ ವಿವಿಧ ಭಂಗಿಯಲ್ಲಿ ತಯಾರು ಮಾಡ್ಬೋದು, ಹಾಗೆ ನಾವು ಹಾಕುವಂತಹ ಗೊಬ್ಬರ ಗುಂಡಿಗೆ ಏನು ಮಟೀರಿಯಲ್ಸು ಜೊತೆಯಲ್ಲಿ ದನಗಳಿಗೆ ಹಾಕುವಂಥ ಮೇವು ಕೂಡ ಅಷ್ಟೇ ಫಲವನ್ನು ಕೊಡ್ತದೆ. ನಮ್ಮಲ್ಲಿ ಹಾಕುವಂಥ ಗೊಬ್ಬರ ಗುಂಡಿಯಲ್ಲಿ ಎಳೆಯ ಚಿಗುರಿನಲ್ಲಿ ಸಾರಜನಕದ ಅಂಶ ಹೇರಳವಾಗಿರ್ತದೆ, ಪೊಟ್ಯಾಷ್ ಅಂಶ ಹೇರಳವಾಗಿರ್ತದೆ, ಮ್ಯಾಗ್ನೀಷಿಯಂ ಅಂಶ ಇರ್ತದೆ. ಬೆಳೆದ ಕಾಂಡಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಗಳು ಸಮ ಪ್ರಮಾಣದಲ್ಲಿರ್ತದೆ. ಹಾಗೂ ತರಗೆಲೆಗಳಲ್ಲಿ ಏನು ನಿಮ್ಮ ಕ್ಯಾಲ್ಸಿಯಂ ಪ್ರಮಾಣ, ಕಾರ್ಬನ್ ಪ್ರಮಾಣ ಹೇರಳವಾಗಿರ್ತದೆ. ಅದನ್ನು ಆ ಪ್ರಮಾಣದಲ್ಲಿ ಎಲ್ಲವನ್ನೂ ಕೂಡಿಸಿ ಗೊಬ್ಬರ ಗುಂಡಿಗೆ ಏನು ಹಾಕಿರ್ತೇವೆಯೋ ಅದೇನು ಬಿಡ್ತದೆಯೋ ಅದೇ ರಸ. ಅದಕ್ಕೆ ಜೊತೆಯಲ್ಲಿ ಜೀವಾಮೃತವನ್ನು ಹಾಕಿದವಾಗ ಜೀವಾಮೃತಕ್ಕೂ ಮತ್ತು ಏನು ರಸಸಾರ ಘಟಕಕ್ಕೂ ಇರುವಂಥ ವ್ಯತ್ಯಾಸ, ಜೀವಾಮೃತದಲ್ಲಿ ಮಣ್ಣಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸುವಂಥ ಕ್ರಿಯೆ. ಎಷ್ಟು ಸಾಮರ್ಥ್ಯ ಇರ್ತದೆ! ಹೇಗೆ ಯೂರಿಯಾ ಮತ್ತು ಪೊಟ್ಯಾಷ್ಗಳನ್ನು ಹಾಕಿದಾಗ ಬೇರು ಮತ್ತು ಗಿಡಗಳಿಗೆ ಸುಡುತ್ತದೆಯೋ ಹಾಗೆ ಈ ಜೀವಾಮೃತವನ್ನು ನೇರವಾಗಿ ಹಾಕಿದ್ರೆ ಎಲೆ ಮತ್ತು ಕಾಂಡವನ್ನು ಸುಡುವಂಥ ಸಾಮರ್ಥ್ಯ ಇರ್ತದೆ. ಅಷ್ಟೇ ಪ್ರಮಾಣದಲ್ಲಿ ಫಾಸ್ಟಾಗಿ ಬೆಳೆಯುವಂಥ ಸಾಮರ್ಥ್ಯ ಕೂಡ ಇರ್ತದೆ. ಅದಕ್ಕೆ ನಮ್ಮಲ್ಲಿ ಅನೇಕ ಗೊಬ್ಬರ ಮತ್ತು ಔಷಧಿಗಳ ಕಂಪನಿಯವರು ಬಂದರೆ ನಮ್ಮಲ್ಲಿ ಹೇಳ್ತೇನೆ, ನಮ್ಮಲ್ಲಿರುವಂಥ ಗಿಡಗಳಿಗೆ ಯಾವ ಅಂಶ ಬೆಳವಣಿಗೆಯಲ್ಲಾಗಲಿ ಅಥವಾ ಬೆಳೆಯಲ್ಲಾಗಲಿ ಏನು ಕಡಿಮೆ ಇದೆ ಹೇಳಿ, ಅದಕ್ಕೆ ಅದನ್ನು ಕೊಡುವ ಅಂತೇಳಿ. ಹಾಗಾಗಿ ಈ ಮಾಡುವಂತಹ ಜೀವಾಮೃತ ಇರ್ಬೋದು, ರಸಸಾರ ಘಟಕ ಇರ್ಬೋದು, ಅದನ್ನು ಅತ್ಯುತ್ತಮವಾಗಿ ಮಾಡಿದ್ರೆ ಬೇಕಾದ ರೀತಿಯ ಪೋಷಕಾಂಶಗಳನ್ನು ಖಂಡಿತವಾಗಿ ಮಾಡ್ಬೋದು. ಈ ಜೀವಾಮೃತವನ್ನು ಹೇಗೆ ಹಾಕಿದ್ರೆ ಏನು ಎಲೆ ಮತ್ತು ಕಾಂಡ ಸುಡ್ತದೆಯೋ ಅದೇ ರೀತಿ ನೀರಿಗೆ ಮಿಕ್ಸ್ ಮಾಡಿಕೊಟ್ಟಾಗ ಫಾಸ್ಟಾಗಿ ಬೆಳೀತದೆ. ಎಷ್ಟು ಫಾಸ್ಟಾಗಿ ಬೆಳೀತದೆ! ಈಗ ಸಾಮಾನ್ಯವಾಗಿ ಈ ಆಹಾರವನ್ನು ತಿಂದು ಜೀರ್ಣಿಸ್ಲಿಕ್ಕಾಗದೆ ಹೋದಂಥ ಪರಿಸ್ಥಿತಿಯಲ್ಲಿ ಗ್ಲೂಕೋಸನ್ನು ಕೊಡ್ಲಿಕ್ಕೆ ಹೇಳ್ತಾರೆ ಡಾಕ್ಟ್ರು. ಸ್ವಲ್ಪ ಕಡಿಮೆ ಆದ ತಕ್ಷಣ ನೈಜವಾದ ಆಹಾರವನ್ನು ತಗೊಳ್ಲಿಕ್ಕೆ ಹೇಳ್ತಾರೆ. ಹಾಗೆ ಈ ಗಿಡಗಳಿಗೆ ಏನು ಇರ್ತದೆ, ಅತಿ ವೇಗವಾಗಿ ಬೆಳೆಯಬೇಕು ಅಂದರೆ ರಸಸಾರ ಘಟಕದ ರಸವನ್ನು ನೇರವಾಗಿ ಕೊಡ್ಬೋದು. ಅಥವಾ ನೀರಿನ ನಮ್ಮ ಜೊತೆಯಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅಥವಾ ಸ್ಪ್ರೇ ಕೊಡೋದ್ರಿಂದ ಅತಿ ಶೀಘ್ರವಾಗಿ ಕೊಡ್ತದೆ. ಎರೆ ಹುಳವನ್ನು ಕೂಡ ಗೊಬ್ಬರ ಗುಂಡಿಯಲ್ಲಿ ಬೆಳೆಸಲಿಕ್ಕಾಗ್ತದೆ. ಹಾಗಾದರೆ ಎಷ್ಟು ಈ ಸಾಮಾನ್ಯವಾದ ಗೊಬ್ಬರ ಗುಂಡಿಯಲ್ಲಿ ಎರೆಹುಳ ಬೆಳೆಸಲಿಕ್ಕೆ ಆಗೋದಿಲ್ಲ. ಕಾರಣ ಈ ಹಸಿರು ಸೊಪ್ಪನ್ನು ಹಾಕಿದಾಗ ಅದು ರಾಸಾಯನಿಕ ಕ್ರಿಯೆ ನಡೆಯಬೇಕಾದ್ರೆ ಬಿಸಿ ಆಗ್ತದೆ. ನಮ್ಮಲ್ಲಿ ಗೊಬ್ಬರ ಮಾಡುವ ಪದ್ಧತಿಯಲ್ಲಿ ಸ್ವಲ್ಪ ತಪ್ಪುತ್ತೇವೆ ನಾವು. ನಮ್ಮಲ್ಲಿ ಯಾರು ಗೊಬ್ಬರ ಗುಂಡಿಯಲ್ಲಿ ಹೆಚ್ಚಿಗೆ ಬಿಸಿ ಇರ್ತದೆಯೋ, ಕಾಲು ಸುಡ್ತದೆಯೋ, ಆ ಗೊಬ್ಬರ ಪೊಸ್ಟ್ಲಾಸ್ ಆಗದೆ, ಪೆಟ್ಟೆ ಆಗದೆ ಹೇಳ್ತೇವೆ. ಅಲ್ಲಿ 60ರಿಂದ 70 ಡಿಗ್ರಿ ಸೆಂಟಿಗ್ರೇಡ್ನಿಗಿಂತ ಉಷ್ಣತೆ ಹೆಚ್ಚಾಗೋದ್ರಿಂದ ಅದರಲ್ಲಿರುವಂಥ ಸಾರಜನಕದ ಅಂಶ ಸುಡ್ತದೆ. ಆವಾಗ ಗೊಬ್ಬರದ ತಾಕತ್ತು ಕಡಿಮೆ ಆಗ್ತದೆ. ಇವತ್ತು ಡೇಟ್ ಬಾರಾದ ನಂತರ ಔಷಧಿ ಕೂಡ ವಿಷ ಆಗ್ತದೆ. ಮತ್ತು ಆಹಾರ ಇವತ್ತು ಮಾಡಿದಂಥ ಅನ್ನ ನಾಳೆಗೆ ಸಂಜೆ ಸ್ವಲ್ಪ ಹದಕ್ಕೆ ಬರ್ತದೆ, ಮಾರನೇ ದಿವಸ ಊಟ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿ ಗೊಬ್ಬರ ಮಾಡುವ ಮೆಥಡ್ನಲ್ಲಿ
ಸ್ವಲ್ಪ ಮೇಲಿನಿಂದ ಹೊದಕೆ ಕೆಳಗಡೆ ನೀರು ಆ ಉಷ್ಣತೆ ಹೆಚ್ಚಿಗೆ ಆಗದೆ ಹೋದಂಗೆ ರಸಸಾರ ಘಟಕದಲ್ಲಿ ನೀರು ಕೊಟ್ಟಿಗೆ ತೊಳೆದಂಥ ನೀರು ಇರ್ಬೋದು ಅಥವಾ ಇತರೆ ನೀರು ಕೂಡ ಇರುವುದರಿಂದ ಉಷ್ಣತೆ ಹೆಚ್ಚಾಗದೆ ಹೋದಂಗೆ ಮಳೆ ನೀರು ಬರದೆ ಹೋದಂಗೆ ಕೆಳಗಡೆ ಲಾಭ ಹೆಚ್ಚಿಗೆ ಮಾಡಬೇಕು ಅಂದರೆ ನಷ್ಟವನ್ನು ಕಳ್ಕೊಳ್ಬೇಕು. ನಮ್ಮಲ್ಲಿ ವರ್ಷಕಾಲಾವಧಿ ಸೊಪ್ಪನ್ನು ತರಕನ್ನು ತಂದು 100 ಗಟ್ಟಲೆ ದನ ಸಾಕಿ ಅದನ್ನೆಲ್ಲ ಹಾಕಿ ನೆರೆಮನೆ ಸೋರ್ಕಾಲು ನೀರು ಬಿತ್ತು, ನಮ್ಮನೆ ಸೋರ್ಕಾಲು ನೀರು ಬಿತ್ತು, ಮಳೆಗಾಲದಲ್ಲಿ ಹೊರಗೆ ಎದ್ದು ಹರಿತು, ವರ್ಷಕ್ಕೊಂದ್ಸಲ ಗೊಬ್ಬರ ಹೊರ್ತೇವೆ ಅಂದರೆ ಆ ಗೊಬ್ಬರದಲ್ಲಿ ಯಾವ ಅಂಶ ಕೂಡ ಇರುವುದಿಲ್ಲ. ಹಾಗಾಗಿ ಡೇಟ್ ಬಾರ್ ಆಗುವ ಪೂರ್ವದಲ್ಲಿ ಆ ಕಾಲಕ್ಕೆ ಸರಿಯಾಗಿ ಜೀವಾಮೃತ ಇದ್ದರೆ ಅಲ್ಲಲ್ಲೇ ತಯಾರು ಮಾಡ್ಬೋದು. ಅಥವಾ ರಸಸಾರ ಘಟಕದ ರಸವನ್ನು 15 ತಿಂಗಳಿಗೆ ಎಲ್ಲಿ ಬೇಕೋ ಅಲ್ಲಿ ಪಂಪ್ಸೆಟ್ನ ಮುಖಾಂತರ ಬೇಕಾದರೂ ಆಗ್ಬೋದು. ಈಗೆಲ್ಲ ಆಧುನಿಕತೆ ಬೇಕಾದ ಈಗ ದೊಡ್ಡ ದೊಡ್ಡ ಬ್ಯಾರೆಲ್ಗಳೇನಿದೆ ಇಲ್ಲಿ ಆಶ್ರಮದಲ್ಲಿ ತಯಾರು ಮಾಡಿದಂಥ ಜೀವಾಮೃತವನ್ನು ಬುಲೆರೋದಲ್ಲಿ ತಂದು ವಿಲೇವಾರಿ ಮಾಡುವಂಥ ಕೆಲಸ ಮಾಡ್ತೇವೆ. ಹಾಗೆ ಮಾಡೋದ್ರಿಂದ ಖಂಡಿತವಾಗಿಯೂ ನಾವು ಏನು ರಾಸಾಯನಿಕದಲ್ಲಿ ಬೆಳೆಸ್ತೇವೆಯೋ ಅದನ್ನು ಅದೇ ಸಾಮರ್ಥ್ಯವನ್ನು ಇದರಲ್ಲಿ ಬೆಳೆಸ್ಬೋದು. ಹಾಗಾದ್ರೆ ಪೂರ್ಣ ಬಳಸಲೇಬೇಡ. ಊಟಕ್ಕೆ ಉಪ್ಪಿನಕಾಯಿ ಆಗಿ ರಾಸಾಯನಿಕವನ್ನು ಬಳಸೋದು ಬೇರೆ, ಊಟವೇ ಉಪ್ಪಿನಕಾಯಿ ಆಗೋದು ಬೇರೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅಲ್ಪಾವಧಿ ಬೆಳೆಗಳಿರ್ತದೆ, ಪಪ್ಪಾಯಿ, ಶುಂಠಿ ಮತ್ತು ಟಿಶ್ಯೂ ಕಲ್ಚರ್ ಬಾಳೆ, ಇವೆಲ್ಲ ಅತಿ ಬೇಗವಾಗಿ ಬೆಳೆಯುವಂಥ ಗಿಡಗಳು. ಅಂಥದ್ದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕವನ್ನು ಬೆಳೆಸಿ ಬೆಳವಣಿಗೆ ಮಾಡಿ ಈ ಸಾವಯವವನ್ನು ಕೊಟ್ಟಾಗ ಅದು ಡೈಜೆಸ್ಟ್ ಆಗಿ ಸಿಗಲಿಕ್ಕೆ ಸ್ವಲ್ಪ ಹೆಚ್ಚಿಗೆ ಅವಧಿಯನ್ನು ತಗೊಳ್ತದೆ. ಅಲ್ಲಿಯವರೆಗೆ ಇವರ ಆಯುಷ್ಯ ಕಳೆಬಾರ್ದು ಮತ್ತು ರೈತನಿಗೆ ಸೋಲಾಗಬಾರ್ದು. ಸೋತ್ರೆ ಮತ್ತೆ ಮುಂದೆ ಹೆಜ್ಜೆ ಇಡಲಿಕ್ಕೆ ಆಗಬಾರ್ದು. ಲಾಭ ರಾಶಿ ಆಗದೆ ಹೋದರೂ ಕೂಡ ಸೋಲಾಗದೆ ಹೋದಂಗೆ ಬಳಕೆ ಮಾಡುವುದು ಒಂದು ಪದ್ಧತಿ ಇರ್ತದೆ. ಹೀಗೆ ಹಾಗಾದರೆ ಅದರ ಸಾಮರ್ಥ್ಯ ಎಷ್ಟಿದೆ ಕೇಳಿದ್ರೆ ಒಂದು ಸಣ್ಣ ಮೊನ್ನೆ ಅನಂತಮೂರ್ತಿ ಹೆಗ್ಡೆರು ನನಗೆ ಅಲ್ಲಿಂದನೇ ಕೇಳಿದ್ರು, ನೀವು ಏನು ಮಾಡಿದ್ದೀರಾ ಸಾವಯವದಲ್ಲಿ ಹೇಳಿ. ನಾನು ಹೆಬ್ಬೈಲಲ್ಲಿ ಒಂದು 16 ಎಕರೆ ಜಾಗ 2020ರಲ್ಲಿ ಮಾಡಿದಾಗ ಪ್ರವೇಶ ಮಾಡಿದೆ. ಇಡೀ ಭೂಮಿಯನ್ನು ಉಳುಮೆ ಮಾಡಿದ್ದೇವೆ. ಅದರಲ್ಲಿ ಡಾಕ್ಟರ್ ವಿ ಎಂ ಹೆಗ್ಡರ್ ಬಂದರು, ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗ್ಡರ್ ಬಂದರು, ಪಾಟೀಲ್ ಹೇಳಿ ಧಾರವಾಡದವ್ರು ಬಂದರು. ಹೆಗ್ಡರೆ ಈ ಮಣ್ಣಲ್ಲಿ ಏನೂ ಇಲ್ಲ. ಹಾಗಾದ್ರೆ 1.25 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದೇನೆ. ಭೂಮಿಯನ್ನು ಲ್ಯಾಂಡ್ ಡೆವಲಪ್ಮೆಂಟು ಪ್ರಿಪ್ರೇಷನ್ನು ಬೋರ್ವೆಲ್ಲು ಎಲ್ಲ ಮಾಡಾಗಿದೆ. 2.5 ಕೋಟಿ ರೂಪಾಯಿ ಕಣ್ಣೆ ಏನೂ ಇಲ್ಲ ಅಂದರೆ ಏನಪ್ಪ ಕತ್ತಪ್ಪಾಗ. ನಾನು ನೆಗ್ಗೆ ಆಡ್ತಾ ಮುಂದೆ ಹೋದರೆ ಆ ಕ್ಷೇತ್ರದಲ್ಲಿ ಅದರ ಪರಿಣಾಮವನ್ನು ಕೂಡ ಎದುರಿಸಬೇಕಾಯ್ತು. 108 ಕ್ವಿಂಟಲ್ ಶುಂಠಿಯನ್ನು ಒಂದೊಂದು ಸಲ ನಾಟಿ ಮಾಡಿದ್ದೇನೆ. 1 kg ಬೀಜ ಕೀಳಲಿಲ್ಲ. ಅಂದರೆ ಬಂದರೆ 5-6 ಲಕ್ಷ ರೂಪಾಯಿ ಬೀಜ ಬಂದರೆ 1 ಕೋಟಿ ರೂಪಾಯಿ ಬೆಳೆ 3000 ಕ್ವಿಂಟಲ್ ಬರಬೇಕಾಗಿತ್ತು. ಅಂಥದ್ದು 1 kg ಕೀಳಲಿಲ್ಲ. ಅದರ ರಸಗೊಬ್ಬರ ಹಾಕಲಿಲ್ಲ ಹೇಳಿ ಅದರ ಅರ್ಥ ಅಷ್ಟೇ. ಪರಿಣಾಮ ಸೋಲಾದರೆ ಅದೇ ಭೂಮಿಯಲ್ಲಿ ಸೋಲನ್ನು ಯಾರೂ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಗೆಲುವೇ ಬೇಕು. ಸೋಲು ಸಾವಿಗೆ ಸಮಾನ, ಗೆಲುವು ಬದುಕಿಗೆ ಸಮಾನ. ಸಾಯ್ಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಅದು ಮುಗಿತಾ ಇದ್ದಂಗೆ ಅದ್ರ ಮೇಲೆ ಬ್ಯಾಡ್ಗಿ ಮೆಣಸು ಹಾಕಿದ್ವಿ. ಆಮೇಲೆ ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ವಿ. 14,000 ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ದೇನೆ. 14,000 ಟಿಶ್ಯೂ ಕಲ್ಚರ್ ಬಾಳೆಗೆ 10 ಮರಿ ಅಂದರೆ 1.5 ಲಕ್ಷ ಗಿಡಗಳಾದವು. ಅದನ್ನೆಲ್ಲ ಕಡಿದು ಕೊಚ್ಚು ಹಾಕಿ ಜೊತೆಯಲ್ಲಿ ಈ ಜೀವಾಮೃತವನ್ನು, ಈ ಉಮಿಕರಿಯನ್ನು ಈಗೆಲ್ಲ ರಾಶಿ ಹಾಕೋದು ಕಾಣಿದ್ದೇವೆ. ಅದೆಲ್ಲ ಹಾಕಿ ಸಹಜವಾದಂಥ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಿ ಇವತ್ತು ಯಾವ ವಿಜ್ಞಾನಿಗಳು ಅದರಲ್ಲಿ ಏನೂ ಇಲ್ಲ ಹೇಳಿದ್ರು ಅದರಲ್ಲಿ ಡಿಪಾಸಿಟ್ ಇದೆ, ಬಡ್ಡಿ ಬಳಸಿದ್ರೆ ಸಾಕೊಳ್ಳಿ ಅದೇ ವಿಜ್ಞಾನಿಗಳು ಹೇಳುವ ಮಟ್ಟಕ್ಕೆ 4 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆ. ಸುಮಾರು 6,000 ಗಿಡಗಳು ಫಲ ಬರುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಆ ಮಣ್ಣು ಸಂಪೂರ್ಣವಾಗಿ ಶ್ರೀಮಂತ ಆಗಿದೆ. ನಾನು ನನ್ನನ್ನು ಇಂದಲ್ಲ ನಾಳೆ ಶ್ರೀಮಂತ ಮಾಡ್ತದೆ ಹೇಳುವಂಥ ಸಂಪೂರ್ಣವಾದ ವಿಶ್ವಾಸ. ಬೇರೆ ಬೇರೆ ಅಡಿಕೆ ಕಾಳುಮೆಣಸು ಎಲ್ಲ ಇದೆ. ಇನ್ನು ಹೀಗೆ ಅದರ ಸಾಮರ್ಥ್ಯ ಏನು ಬಲ್ಲವರನ್ನೇ ಬಲ್ಲಾಳಿ ಹೇಳಬೇಕಾದ್ರೆ ಈ ರೀತಿ ವಿವಿಧ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಮಾಡಿ ನೋಡಿದಾಗ ಅದರ ಸಾಮರ್ಥ್ಯಗಳು ಕಣ್ಣಿಗೆ ಕಾಣುವ ರೀತಿಯಲ್ಲಿರ್ತದೆ. ಬಾಳೆಯಲ್ಲಿ ಹೇರಳವಾದಂಥ ಪೊಟ್ಯಾಶ್ ಇರ್ತದೆ. ಈ ನಮ್ಮಲ್ಲಿರುವಂಥ ಸೊಪ್ಪು ತರಕಾರಿಗಳನ್ನು ಆಗಲೇ ಹೇಳ್ದಂಗೆ ವಿವಿಧ ರೀತಿಯಲ್ಲಿ ಬಳಸೋದ್ರಿಂದ ಅದರಲ್ಲಿರುವಂಥ ಪೊಟ್ಯಾಶ್ಗಳನ್ನು ಈಗ ವಿವೇಕ್ ಹೇಳಿ ಒಬ್ಬರು ಕುಂದಾಪುರದವ್ರು ಹೇಳ್ತಿದ್ರು, ಅದರಲ್ಲಿ ಏನಿದೆ ಆ ಅಂಶ ಇಷ್ಟಿದೆ ಈ ಅಂಶದ. ಅವರು ತುಂಬ ಓದ್ದವರು. ನಾನು ಅದನ್ನೇ ಹೇಳಿದೆ, ಸಾಂಬಾರು ಅನ್ನು ವಿವಿಧ ರೀತಿಯಲ್ಲಿ ಬಳಸೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಬೋದು. ಅಕ್ಕಿ, ಸಕ್ಕರೆ, ಬೆಲ್ಲವನ್ನು ಕೇಸರಿ ಭತ್ತನೂ ಮಾಡ್ಬೋದು, ಪಾಯಸವನ್ನು ಮಾಡ್ಬೋದು, ಗುಳಭತ್ತನೂ ಮಾಡ್ಬೋದು. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮಲ್ಲಿ ಅನಾನಸು, ದ್ರಾಕ್ಷಿ ಮತ್ತು ಗೇರೆಹಣ್ಣು. ಇದು ತಿನ್ನಲಿಕ್ಕೆ ಒಳ್ಳೆಯ ಹಣ್ಣು ಹೌದು. ಆದರೆ ಅದನ್ನು ಬೆಲ್ಲವನ್ನು ಹಾಕಿ ಕೊಳೆಸಿ 1 ವಾರದಲ್ಲಿ ಬಟ್ಟಿ ಇಳಿಸಿದಾಗ ಬೆಂಕಿ ಹಿಡಿಯುವ ಮಟ್ಟದ ಸಾಮರ್ಥ್ಯ ಅದೇ ಸಾವಯವ ಸಾಮರ್ಥ್ಯ ವಸ್ತುವಿನಲ್ಲಿರ್ತದೆ. ಮನುಷ್ಯನನ್ನು ಕೂಡ ದೂಡು ಹಾಕುವ ಸಾಮರ್ಥ್ಯ ಕೂಡ ಇರ್ತದೆ. ಸ್ವರ್ಗಕ್ಕೆ ಹೋಗುವಂಥ ಖುಷಿ ಕೂಡ ಅವರಿಗೆ ಆಗ್ಬೋದು, ಪ್ರಶ್ನೆ ಬೇರೆ. ಹಾಗಾಗಿ ಸಾವಯವದ ಮಟೀರಿಯಲ್ನಲ್ಲೂ ಏನೂ ಇಲ್ಲ ಹೇಳುವಂಗಿಲ್ಲ, ಎಲ್ಲವೂ ಇದೆ. ಅದರದ್ದೇ ಆದಂಥ ರೀತಿಯಲ್ಲಿ ಬಳಕೆ ಮಾಡೋದ್ರಿಂದ ಸಮೃದ್ಧವಾದಂತಹ ಯಾವುದೇ ಬೆಳೆ ಇದ್ರೂ ಕೂಡ ಮಾಡ್ಬೋದು ಹೇಳಿ ಧೈರ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕಾಳುಮೆಣಸಿನ ವಿಷಯಕ್ಕೆ ಹೊರಟ್ರೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅದಕ್ಕೆ ಕೊಡ್ತೇವೆ. ಕಾಳುಮೆಣಸನ್ನೇ ಅದಕ್ಕೆ
ಪೂರಕವಾಗಿ ಹೊಸ ಕ್ಷೇತ್ರಕ್ಕೆ ಹೋದಾಗ ಆದಾಯ ಇರುವುದಿಲ್ಲ, ರನ್ನಿಂಗ್ ಕ್ಯಾಪಿಟಲ್ ಬೇಕೇ ಬೇಕು. ಹಾಗಾಗಿ ಅಲ್ಪಾವಧಿ ಬೆಳೆಯಾಗಿ ಶುಂಠಿಯ ಪಪ್ಪಾಯ ಬಾಳೆನೋ ಎಲ್ಲ ಮಾಡಿರ್ತೇವೆ. ದೀರ್ಘಾವಧಿಯಾಗಿ ಕಾಳುಮೆಣಸು. ಹಾಗಾಗಿ ಮಾಡೋರೇ ಇಲ್ಲ, ಏನಪ್ಪ ವರ್ಷಕ್ಕೊಂದೊಂದು ಮಾಡ್ದಂಗೆ 2-3 ಕಡೆಗೆ ಜಮೀನು ಮಾಡ್ತಿದ್ದಾನೆ. ಕಾರಣ ಇದೆ, ನಾವು ಇವತ್ತು 10, 20, 30 ಕ್ವಿಂಟಲನ್ನು ಒಳ್ಳೆಯ ಮಟೀರಿಯಲ್ಸ್ ಹೇಳಿದ್ರೆ ಎಲ್ಲಿ ಮಾರಾಟ ಮಾಡಲಿಕ್ಕೆ ಆಗ್ಲಿಕ್ಕೆ ಆಗೋದಿಲ್ಲ. ಇವತ್ತು 40-50 ಎಕರೆಯಲ್ಲಿ 500 ಕ್ವಿಂಟಲ್ ಒಳ್ಳೆ ಸಾವಯವದ ಸರಿಯಾದ ಸಮಯದಲ್ಲಿ ಬೆಳೆಸಿದಂಥ ಒಳ್ಳೆಯ ಕ್ವಾಲಿಟಿಯ ಕಾಳುಮೆಣಸನ್ನು ಮಾಡಿದ್ರೆ ಹಿಂದೆ ಹೇಗೆ ವಿದೇಶದವರು ನಮ್ಮ ಜಿಲ್ಲೆಯನ್ನು ಹುಡುಕ ಬರ್ತಿದ್ರು ಅಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಬೇಕು. ಅತ್ಯಂತ ಉತ್ತಮವಾದಂಥ ಸಾವಯವದ ಮಟೀರಿಯಲ್ಸನ್ನು ಉತ್ಪಾದನೆ ಮಾಡಿ ವಿದೇಶದವರು ನಮಗೆ ಅಡ್ವಾನ್ಸ್ ಆಗಿ ಬುಕಿಂಗ್ ಮಾಡುವಂಥ ಸ್ಥಿತಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನುವ ಉದ್ದೇಶಕ್ಕೆ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಮಾಡಿದ್ದಾರೆ. ಆಲ್ರೆಡಿ ಜರ್ಮನಿಯವರು ಒಬ್ಬರು ಬಂದಿದ್ರು ಈಗ 2 ತಿಂಗಳ ಹಿಂದೆ. ಅವರು ಕೇಳಿದ್ರು, ನಾವು ವೈಲ್ಡ್ ವೆರೈಟಿ ಈಗ ಸಾವಯವಕ್ಕೆ ಹೇಳೋದಕ್ಕೆ ಬರಬೇಕಾಯ್ತು, ಇದನ್ನು ನಾವು ಹೆಚ್ಚಿಗೆ ಬಳಸಲಿಕ್ಕೆ ಅಂದರೆ ಮಾರಾಟಕ್ಕೆ ಬಳಸ್ತಾ ಇದ್ದೇವೆ. ಆ ಬೆಟ್ಟದಲ್ಲಿ ಬೆಳೆಯುವಂಥ ಕಾಳುಮೆಣಸನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯತೆ ಉಂಟು. ಬೆಟ್ಟದಲ್ಲಿ ಬೆಳೆಯುವಂಥ ಕಾಳುಮೆಣಸನ್ನು ಯಾಕೆ ಅಪೇಕ್ಷೆ ಪಡ್ತಾರೆ ಯಾಕೆಂದರೆ ಅದಕ್ಕೆ ಯಾವ ಕೆಮಿಕಲ್ಸ್ ಆಗಲಿ ಔಷಧಿ ಆಗಲಿ ಯಾವುದು ಸಿಂಪಡಣೆ ಆಗಿರೋದಿಲ್ಲ, ಅದಕ್ಕೆ ಪ್ಯೂರ್ ಆಗಿರ್ತದೆ. ಅದರ ಔಷಧಿ ಗುಣಗಳು ಅಥವಾ ಸಾಂಬಾರು ಪದಾರ್ಥದ ಪ್ರಮಾಣ ಕೂಡ ಜಾಸ್ತಿ ಇರ್ಬೋದು. ನಾನು ಅಲ್ಲ ಹೇಳುವಂಗಿಲ್ಲ, ನಾನು ಕಾಳುಮೆಣಸು ಬೆಳೆಯುವ ಯಾವುದಾದ್ರೂ ಬೆಳೆದ್ರಿಂದ ಮಾಡಿಕೊಡ್ಲಿಕ್ಕೆ ಖಂಡಿತ ಸಿದ್ಧನಿದ್ದೇನೆ. ಆದರೆ HF ಕೊಡುವಂಥ 10-12 ಲೀಟರ್ ಹಾಲಿಗೂ ಕುರಿ ಹಾಲಿಗೂ ಒಂದೇ ದರಮಾನವನ್ನು ಇಟ್ಟರೆ ಆ ಕುರಿ ಸಾಕು ನಾವು ಅದಕ್ಕೆ ಕಾಂಪಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆ ದರಮಾನವನ್ನು ಕೊಟ್ಟರೆ ಖಂಡಿತವಾಗೂ ಬೆಳೆಸ್ಕೊಡ್ಬೋದು ಹೇಳಿದ್ದೆ. ಹಾಗಾಗಿ ಇಂತಹ ಒಂದು ಸವಾಲನ್ನು ಎದುರಿಸಲಿಕ್ಕೂ ಕೂಡ ನಾವು ಜಗತ್ತೇ ಕಾಂಪಿಟೇಷನಲ್ಲಿ ಇರಬೇಕಾ ಹಾಂ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾವಯವದಲ್ಲೂ ಸಾಮರ್ಥ್ಯ ಇದೆ, ಮಾಡ್ಬೋದು. ಎಲ್ಲರೂ ಕೂಡ ಈ ದಶೆಯಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಉಳಿದ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ವಿವಿಧ ರಾಜ್ಯಗಳಿಂದ ನಮ್ಮ ಜಿಲ್ಲೆಯನ್ನು ನೋಡಲಿಕ್ಕೆ ಬರುವಂತಹ ಸ್ಥಿತಿ ಈಗ ನಮ್ಮಲ್ಲಿ ಬಹು ರಾಜ್ಯಗಳಿಂದ ಸಾಮಾನ್ಯ 8 ರಾಜ್ಯಗಳಿಗೆ ನಮ್ಮಲ್ಲಿ ಗಿಡಗಳು ಹೋಗ್ತವೆ. ಅಲ್ಲಿಯ ಜನರು ಜಡ್ಜರಿಂದ ಹಿಡಿದು ವಕೀಲರಿಂದ ಹಿಡಿದು ಇವರಿಂದ ಡಾಕ್ಟರಿಂದ ಹಿಡಿದು ಗೋವಾದ ಉಪಮುಖ್ಯಮಂತ್ರಿಗಳು ಕೂಡ ಬಂದಿದ್ದರು. ಅಂತಹ ಗಣ್ಯರು ಕೂಡ ಹುಡುಕಿಕೊಂಡು ಈಗ ಹೂವಿದ್ದಲ್ಲಿ ಏನು ನೊಣಗಳೇ ಹೇಗೆ ಹುಡುಕೊಂಡು ಹೋಗ್ತವೆಯೋ ಹಾಗೆ ಹುಡುಕಿಕೊಂಡು ಬರುವಂಥ ಸ್ಥಿತಿ ಆಗಿದೆ. ನಮ್ಮ ಜಿಲ್ಲೆ ಇತರ ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಮಾದರಿ ಆಗುವಂಥ ಆಗಲಿ, ಸಾವಯವದ ವಸ್ತುವನ್ನು ಹಿಂದಿನ ಹಾಗೆ ಹುಡುಕಿಕೊಂಡು ಬರುವಂಥ ಸ್ಥಿತಿ ಆಗಲಿ ಆಶಿಸ್ತಾ ತಮಗೆಲ್ಲರಿಗೂ ಮತ್ತು ಗಣ್ಯರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ತಮ್ಮ ಇದನ್ನು ಸಮಯವನ್ನು ವ್ಯಯಿಸಿ ಇತರರಿಗೆ ನೋಡಲಿಕ್ಕೆ ಅಥವಾ ಕೇಳಲಿಕ್ಕೆ ಆಗುವಂಥ ರೀತಿಯಲ್ಲಿ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.